ನಾ ಬರೆಯಲೆಂದೇ ಕವಿತೆ ಲೇಖನಿಯಂತೆ ಹದಿಹರೆಯದ ಮದನಾರಿಯ ಮನ ಕದ್ದ ಮನಚೋರನ ಸಿಗಲಾರದ ಈ ಪ್ರೀತಿಗೆ ಕೊನೆವರೆಗೂ ಕಾದೆನ. ಇಲ್ಲೊಂದು ಮಧುರ ನೆನಪು. ಮಗ, ಹಾಂ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಹೇಳೋ. ದುಡುಕ್ಬೇಡ. ನೀನ್ ಬೇಡ ಅಂತ ಕಾರಣ ಹೇಳದೆ ನಿನ್ನ ಪರಿಶುದ್ಧವಾದ ಪ್ರೀತಿಗೆ ಕೊಳ್ಳಿ ಇಟ್ಟು ಹೋದವಳು ಅವಳಿಗೆ ಜೀವನ ರೂಪಿಸ್ತಾ ಇದೀಯಾ? ಮಗ, ಪ್ರತಿಯೊಬ್ಬ ಹುಡುಗನ ಜೀವನದಲ್ಲಿ ಫಸ್ಟ್ ಲವ್ ಅನ್ನೋದು ಕೊನೆಯವರೆಗೂ ಮನಸ್ಸಲ್ಲಿ ಅಚ್ಚೆಯಾಗಿ ಉಳಿಯುತ್ತೆ. ಒಂದೇ ಒಂದ್ಸಲ ನೆನ್ಪು ಮಾಡ್ಕೊ, ಅವಳು ಇಲ್ಲಿವರೆಗೂ ಏನೇನೆಲ್ಲ ಮಾಡಿದಾಳೆ ಅಂತ. ಆಗಿರೋ ಪ್ಲೇಸ್ ಯಾವುದು ಗೊತ್ತಾ? ಯಾವುದು? ನಿನ್ನ ಹಾರ್ಟು. ಮಗ, ದುಡ್ಡು ತಗೊಂಬರ್ತೀನಿ ಅನ್ನಲ್ಲ, ಏನಾಯ್ತು? ಬರ್ತೀನಿ ಅಂದ ಮಗ. ತಗೊಳ್ಳಿ ಬ್ರೋ, ಲೋನ್ ಅಮೌಂಟು ಫುಲ್ ಕ್ಯಾಶು, ನೋ GST. ತಿಂಗಳ ಕರೆಕ್ಟಾಗಿ ಬಡ್ಡಿ ಬರ್ತಾ ಇರಬೇಕು. ಏನು ಬ್ರೋ, ಬಿಸ್ನೆಸ್ಸಾ? ಇರೋ ಸಾಲ ತೀರ್ಸಿದ್ರೇನೆ ಸಾಕಾಗಿದೆ. ಬಿಸ್ನೆಸ್ ಅಂತೆ, ಬಿಸ್ನೆಸ್. ಮಗ, ಟೆಂಪಲ್ ಹೋಗಿ ಬರ್ತೀನೋ? ಏನು ಬ್ರೋ, ನಿಮ್ಮ ಫ್ರೆಂಡ್ ಯಾವಾಗಲೂ ಟೆಂಪಲ್ ಅಂತಿರ್ತಾರೆ. ಅವನಿಗೆ ಭಕ್ತಿ ಜಾಸ್ತಿ. ವಾ, ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಎಷ್ಟು ಹುಡುಗಿರ್ನ ಪಟಾಯಿಸಿದ್ದ. ಸ್ಕೂಲಲ್ಲಿ 4 ಜನ, ಕಾಲೇಜಲ್ಲಿ ಕೇಳಲೇಬೇಡಿ. ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟಿಂಡರು, ಟ್ವಿಟ್ಟರು ಯಾವ ಆ್ಯಪ್ಸು ಬಿಟ್ಟಿಲ್ಲ ಬ್ರೋ, ಯಾವುದ್ರಲ್ಲೂ ಬಿಟ್ಟಿಲ್ಲ. ನೀವು ಹೆಂಗೆ? ಅಯ್ಯ ನಿನ್ನ ಜಿಲೆ, ಬರ್ತೀನಿ ಬಿಡುಗರು, ಹೊಡೆಯೋಕೆ ಬರ್ತಾನೆ. ಸಲ್ಗೆ ಕೊಟ್ರೆ ತಲೆ ಮೇಲೆ ಕುತ್ಕೊಂಡು ಅಜ್ಜಿ ನಮ್ಮ ಮಕ್ಕಳು. ಸಾನ್ವಿ, ನನ್ನ ಮನಸ್ಸಲ್ಲಿ ಆಲ್ರೆಡಿ 8 ಸ್ಥಾನ ಕೊಟ್ಟಾಯ್ತು. ಯಾಕೆ? ನಿನ್ ಕ್ರಶ್ ಜೊತೆ ಏನಂತ ಮೆಸೇಜ್ ಮಾಡಿದ್ಯಾ? ಅವಳು ಜಸ್ಟ್ ಇನ್ಫಾರ್ಮೇಶನ್ ಶೇರ್ ಮಾಡಿದ್ಲು ಕಣೆ, ಕೊಟ್ಟೆ ಜೊತೆ ಮಾತಾಡ್ಬೇಡ. ಪ್ಲೀಸ್ ಸಾನ್ವಿ, ಹಂಗೆಲ್ಲ ಮಾಡಬೇಡ. ನನ್ನ ಜೊತೆ ಮಾತಾಡ್ಬೇಡ, ಹೋಗು. ಪ್ಲೀಸ್ ಸಾನ್ವಿ, ಹೇಳಿದ್ ಮತ್ತೆ ಕೇಳಿ. ಹೋಗು, ನನ್ನ ಜೊತೆ ಮಾತಾಡ್ಬೇಡ. ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಬಂದಿದ್ದೀನಿ. ನೋಡ್ ಸಾನ್ವಿ, ನೀನು ಯಾರು ಬೇಕಾದ್ರೂ ಮೋಸ ಮಾಡು, ತಂದೆ ತಾಯಿಗೆ ಯಾವತ್ತೂ ಮೋಸ ಮಾಡಬೇಡ. ನಿನ್ನ ತಂದೆ ತಾಯಿ ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಮುಚ್ಕೊಂಡು ಮನೆಗೆ ಹೋಗು. ಡಿಸ್ಕಸ್ಟಿಂಗ್. ಹಾಯ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ.
ಕೇಳಿ ನಂಬರ್ ಅದೇ ನಂಬರು. ಹಾಯ್. ಏನು ಇವಾಗ ನೆನಪಾಯ್ತಾ ಮೆಸೇಜ್ ಮಾಡೋಕ್ಕೆ? ಮನಸ್ಸು ಇವಾಗ ಮೆಸೇಜ್ ಮಾಡು ಅಂತು. ಮನಸ್ಸು ಕಾಲ್ ಮಾಡು ಅಂತ ಹೇಳಿಲ್ವಾ? ಹಲೋ. ಹಲೋ, ಮಾತಾಡು. ನಾಳೆ ಸಿಗ್ತೀಯಾ? ನಾವು ಯಾವಾಗಲೂ ಮೀಟ್ ಮಾಡ್ತೀವಲ್ಲ ಆ ಪ್ಲೇಸಿಗೆ ಬಾ. ಅಮ್ಮ ಬಾರು, ಬಾ 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 ಬಾ. ಏ ನಾನು ಸತ್ತೋಗಿರೋ ನನ್ನ ವ್ಯಾಲ್ಯೂ ಏನಂತ ಗೊತ್ತಾಗಿರೋದು. ಈಗ ತಾನೇ ಭೇಟ ಆಗಿದ್ದೀವಿ. ಕೋತಿ, ನಿಜ ಹೇಳಿ ನನ್ನ ಹೆಸರ ನೆನಪಾಗಿದ್ದೀನಿ ನಿಮಗೆ? ನನ್ನ ಮನಸ್ಸೆಲ್ಲ ನೀನೇ ಇರೋವಾಗ ನೆನಪೇಗಾಗ್ತೀಯಾ? ಈ ಮಾತಿಗೇನು ಕಮ್ಮಿ ಇಲ್ಲ. ಏನು ನನ್ನ ನಂಬರ್ ಸಾಲ್ಟ್ ಅಂತ ಸೇವ್ ಮಾಡಿದ್ದೀರಾ? ಊಟಕ್ಕೆ ಸಾಲ್ಟ್ ಎಷ್ಟು ಮುಖ್ಯನೋ ನನ್ನ ಲೈಫಲ್ಲಿ ನೀನು ಅಷ್ಟೇ ಮುಖ್ಯ. ಕೋತಿ. ಅಮ್ಮ ಕಾಲ್ ಮಾಡ್ತಿದ್ದಾರೆ. ಸರಿ ಹೊರಡನ್ವಾ? ಹಾಂ. ಹಲೋ ಸರ್. ಹಾಂ ಸರ್ ಅಮೌಂಟ್ ಎಷ್ಟಾದರೂ ಪರವಾಗಿಲ್ಲ, ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಬರಬಾರ್ದು. ಹಾಂ ಸರ್. ಹಾಂ ಸರ್, ಸ್ವಲ್ಪ ಅಮೌಂಟ್ ಇವಾಗ ಕಳಿಸ್ಕೊಡ್ತೀನಿ ಸರ್. ಪೆಂಡಿಂಗ್ ಅಮೌಂಟು ನಾನು 2 ಮಂತ್ಸಲ್ಲಿ ಕಳಿಸ್ಬಿಡ್ತೀನಿ ಸರ್. ಹಾಂ ಹಾಂ ಹೌದು ಸರ್. ಓಕೆ ಸರ್ ಥ್ಯಾಂಕ್ ಯು ಸರ್. ಮಗ ಹೇಳಿದ್ನಲ್ಲ, ಅಮೌಂಟ್ ಏನಾಯ್ತು? ಅಮೌಂಟ್ ಏನೋ ರೆಡಿ ಇದೆ ಕಣೋ, ಆದರೆ ಈ ಗಿಸ್ನೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿ ಸೋತ್ರೆ? ಲವ್ ಪಾಸಿಟಿವ್ ಆಗಿ ಮಾತಾಡೋ. ನೋಡು, ಸೋಲೋ ಮಾತೇ ಇಲ್ಲ. ಸೋತ್ರು ಗೆದ್ರು ಬಿಸ್ನೆಸ್ಸೇ ಮಾಡ್ತೀನಿ. ಸರಿ ಆಯ್ತು ಬಿಡಪ್ಪ. ನೋಡು, ಸಾನ್ವಿ ಅವ್ರ ಫ್ರೆಂಡ್ ಕರ್ಕೊಂಬರ್ತಿದ್ದಾಳೆ, ನೀನು ಬಂದ್ಬಿಡು. ನೋಡು, ಅಲ್ಲಿ ಬಂದು ಕವಿತೆ ಅಂತ ಏನಾದರೂ ಹೇಳ್ಬಿಡ್ಬೇಡ. ಆಯ್ತು ಬಿಡಪ್ಪ, ಹೇಳಲ್ಲ. ಹೇ, ಇವಳು ನನ್ನ ಕಸಿನ್ಸು. ಹೇ ಹಾಯ್ ಸ್ವಪ್ನ. ಹಾಯ್ ಅಣ್ಣ. ಇವ್ನು ನನ್ನ ಫ್ರೆಂಡ್ ತೇಜು. ಮಗ ಆಯ್ತು ಬಿಡಪ್ಪ. ರೀ ಬನ್ರಿ. ರೀ ಅದೇನು ಗೊತ್ತಾ, ಅವರಿಬ್ಬರಿಗೂ ಪ್ರೈವಸಿ ಬೇಕಲ್ಲ, ಅದಕ್ಕೆ ಕರೆದಿದ್ದು. ಬನ್ನಿ. ನೆನ್ನೆ ಮೊನ್ನೆ ಊರಲ್ಲಿ ಆಟ ಆಡ್ತಿದ್ದ ಹುಡುಗರಿಗೆಲ್ಲ ಮದುವೆ ಆಗಿ ಅವ್ರ ಮಕ್ಳ ಜೊತೆ ಆಟ ಆಡ್ತಿದ್ದಾರೆ. ನಾವು ಓಡೋಗಿದ್ರೆ ನಮ್ಮ ಮಕ್ಳ ಜೊತೆ ಆಟಾಡ್ಬೋದಿತ್ತು. ನೀನು ಇವಾಗಲೂ ಹ್ಞೂ ಅಂತೇಳು, ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ಹೇ, ಬೇಡ ಬೇಡ ಬೇಡ, ನಾನು ಹೇಳ್ದಾಗ ಬಾ. ನಮ್ಮ ಮನೇಲಿ ನಿನ್ನ ಬಗ್ಗೆ ಏನೇನೋ ಹೇಳ್ತಿದ್ದಾರೆ. ಯಾಕೆ? ನಮ್ಮ ಚಿಕ್ಕಮ್ಮ ನಮ್ಮ ಅಮ್ಮಂಗೆ ನಿನ್ನ ಬಗ್ಗೆ ಏನೇನೋ ಹೇಳಿದ್ದಾರೆ. ಹಾಳಾಗಿ ಹೋಗ್ಲಿ ಬಿಡು. ಮೊನ್ನೆ ಜ್ಯೋತಿಷಿ ನಮ್ಮ ಅಮ್ಮನ ಎದುರುಗಡೆ ನನ್ನ ಫಸ್ಟ್ ಲವ್ ಮ್ಯಾರೇಜ್ಗೆ ನನ್ನ ಗಂಡಂಗೆ ಏನೇನೋ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ನಿನ್ನ ಜೊತೆ ಇಲ್ಲದೆ ಇದ್ದಾಗೆಲ್ಲ ಯಾವಾಗಲೂ ಈಗ ಅದೇ ನಿನ್ನ ಜೊತೆಲೇ ಇರುತ್ತೆ. ನಿನಗೂ ಕಟ್ಟಕ್ಕೆ ಬರಲ್ಲ, ಅಲ್ಲಿ ನೋಡಿದೆ ತಾಳಿ ಕಟ್ಟಕ್ಕೆ ಬರ್ದಿರೋ ಹುಡುಗರಿಗೆಲ್ಲ ಮದುವೆ ಆಗ್ತಿದೆ. ಹಾಂ, ನನಗೆ ಈ ಮೊಬೈಲಿಂದ ತುಂಬ ಬೋರ್ ಆಗ್ತಿದೆ. ಸ್ವಲ್ಪ ದಿನ ದೂರ ಇರೋಣ ಅಂತ. ಮತ್ತೆ ನಾನು ಹೆಂಗೆ ಕಾಲ್ ಮಾಡೋದು? ನಾನು ಕಾಲ್ ಮಾಡ್ತೀನಿ, ಪ್ಲೀಸ್. ಏನು ಗೊತ್ತಾ, ನೀವು ನನ್ನ ಮದುವೆ ಆಗೋದಾದರೆ ಇದೇ ಥರ ಕಾಲುಂಗ್ರ ಕೊಡಿಸ್ತೀರಾ? ಕೊಡಿಸ್ತೀನಿ. ಇದೇ ಥರ ಗಾಲ್ಗೆಜ್ಜೆ ಕೊಡಿಸ್ಬೇಕು. ಇದಕ್ಕಿಂತ ಚೆನ್ನಾಗಿರೋದೇ ಕೊಡಿಸ್ತೀನಿ ಬಿಡು. ಇಲ್ಲ, ನನಗಿದೇ ಬೇಕು. ಸರಿ, ಕೊಡಿಸ್ತೀನಿ. ನಿಮ್ಮ ಹೆಸರು ಸ್ವಪ್ನ ಅಲ್ವಾ? ಹಾಂ. ಸ್ವಪ್ನ ಅಂದ ತಕ್ಷಣ ನನಗೊಂದು ಕವಿತೆ ನೆನಪಾಗುತ್ತೆ, ಹೇಳ? ಹೇಳಿ.
ಸೌಂದರ್ಯ ಲಹರಿ, ಸ್ವಪ್ನ ಸುಂದರಿ, ಹೂ ನಗೆಯ ಬೆನ್ನೇರಿ, ಕವಿತೆಯ ಶಾಯರಿ, ಕವನದ ಸಾಲುಗಳನ್ನು ಸಾರಿ ಸಾರಿ ಈ ಸ್ವಪ್ನ ಸುಂದರಿ. ವಾವ್, ಸೂಪರ್ ರೀ. ಥ್ಯಾಂಕ್ ಯು. ಸ್ವಪ್ನ ಕಾಲ್ ಮಾಡ್ತಿದ್ದಾಳೆ. ಹಲೋ. ಹಾಂ ಸ್ವಪ್ನ. ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ. ಸಾನ್ವಿ ಕೊಲಿಗ್ ಜೊತೆ ಓಡೋಗಿದ್ದಾಳೆ. ನೀನ್ ನಾಳೆ ಕರೆದ್ರು ನಾನು ನಿನ್ ಜೊತೆ ಬರಕ್ ರೆಡಿ ಇದ್ದೀನಿ. ಇದ್ದಾಗೆಲ್ಲ ಯಾವಾಗಲೂ ಈ ಗದೆ ನಿನ್ ಜೊತೆಲೇ ಇರುತ್ತೆ. ಅವಳೇ ಇಲ್ಲ ಅಂದಮೇಲೆ ಈ ಗದೆ ಏನಕ್ಕೆ? ಪರವಾಗಿಲ್ಲ, ನೋಡಿ ನಿಮಗೆ ಹೇಳ್ತೀನಿ. ಕಂಪ್ಲೀಟ್ ಆದಮೇಲೆ ಕಾಲ್ ಮಾಡ್ತೀನಿ. ಒಂದು ನಿಮಿಷ ರೀ, ಕಾಲ್ ಮಾಡ್ತೀನಿ. ಲವ್ ಫೇಲ್ಯೂರಾ? ಜೀವನದಲ್ಲಿ ಇದೆಲ್ಲ ಸಹಜ. ದುಡ್ಡಿಂದೆ ಓಡು. ಹೆಂಗೆ ದುಡ್ಡು ಮಾಡ್ತೀಯ ಅಂದರೆ ದುಡ್ಡು ಲೆಕ್ಕ ಹಾಕೋಕ್ಕೂ ಟೈಮ್ ಇರಬಾರ್ದು. ಇಂಥವೆಲ್ಲ ಎಷ್ಟು ನೋಡಿಲ್ಲ. ಯಾಕೋ, ಏನಾಯ್ತೋ? ಮಗ ಸಾನ್ವಿ ಅವನ ಜೊತೆ ಓಡೋಗ್ಬಿಟ್ಲು. ನೋಡ್ಕೊಳಪ್ಪ, ಎಲ್ಲ ನಿನ್ನ ಜವಾಬ್ದಾರಿ. ನಾನು ನೋಡ್ಕೊಳ್ತೀನಿ ಬಿಡಿ ಸರ್. ದೇವ್ರೇ ಕಾಪಾಡಪ್ಪ. ಕಸ್ಟಮರ್ ಬಂದ್ರು ನೋಡು. ಹಾಂ ಸರ್, ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ, ಕುತ್ಕೊಳ್ಳಿ. ನೋಡಿ ಸರ್, ನಮಗೆ ಒಂದು ಒಳ್ಳೆ ಗಾಡಿ ಬೇಕು, ಒಂದೊಳ್ಳೆ ರೇಟಿಂಗ್ ಮಾಡಿಕೊಡಿ. ಖಂಡಿತ ಸರ್, ಬೆಂಗಳೂರೆಲ್ಲ ಬೆಸ್ಟ್ ಶೋರೂಮ್ ಅಂದರೆ ನಮ್ಮದೇ ಸರ್. ಬನ್ನಿ ಸರ್, ಬೆಸ್ಟ್ ಮಾಡಲ್ ತೋರಿಸ್ತೀನಿ, ಬೆಸ್ಟ್ ಪ್ರೈಸಲ್ಲಿ ತಗೊಳ್ಳಿ ಸರ್. ಸರ್ ಎಲ್ಲ ಒಳ್ಳೇದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹಾರ್ಟ್ ಡೋರ್ನ ನಾಕ್ ಮಾಡಿರೋ ಫಸ್ಟ್ ಪರ್ಸನ್ ನೀನೆ, ಲಾಸ್ಟ್ ಪರ್ಸನ್ ನೀನೆ. ಸರ್ ಮತ್ತೇನೋ ಆನ್ಸರ್ ಹೇಳಲೇ ಇಲ್ಲ. ಒಂದು ನಿಮಿಷ ಇರು ಮಗ, ಒಂದು ರೋಸ್ ಬೇಕಿತ್ತು. ಮಗ, ರೋಸ್ ಸಿಕ್ಕಿಲ್ಲ, ಪಾಟೆ ಸಿಕ್ಕಿದ್ದು. ಆನ್ಸರ್ ಕೇಳಿದಲ್ಲ, ಇದೇ ನನ್ನ ಆನ್ಸರ್. ಈ ಕೆಟ್ಟ ದಿನಗಳು ಹೋಗಬೇಕು ಅಂದರೆ ಒಳ್ಳೆ ದಿನಗಳು ಬರೋವರೆಗೂ ಕಾಯಬೇಕು.
ಶಬಾ. ಮಗ ಅಮೌಂಟ್ ಎಷ್ಟಿದೆಯೋ? ಲೋನ್ ಎಲ್ಲ ಕ್ಲಿಯರ್ ಆಯಿತು. $20 ಲಕ್ಷ ಇದೆ ಮಗ. 3 ಲಕ್ಷ ಅಕೌಂಟ್ಗೆ ಹಾಕ್ಬಿಡೋಣ. ಓಕೆ, ಹಾಕ್ಬಿಡೋಣ. ಸಾನ್ವಿ ನೆನಪಾಗ್ತಿದ್ದಾಳು. ಮಗ ಆ ಹುಡುಗಿರ ಬಗ್ಗೆ ತಲೆ ಕೆಡ್ಸ್ಕೊಂಬಿಡ ಕಣ, ಬಿಟ್ಟಾಕೋ. ನೋಡು ಮಗ, ಈ ಹುಡುಗಿರು ಹೆಂಗೆ ಗೊತ್ತಾ, ಚಿಕ್ಕವರಿದ್ದಾಗ ಅವ್ರ ಅಮ್ಮನ ಸರಿ ಹಿಡ್ಕೊಂಡು ತಿರ್ಗಾಡ್ತಾರೆ. ದೊಡ್ಡವ್ರು ಆಗ್ತಾ ಆಗ್ತಾ ಕಂಡು ಹುಡುಗರು ಕೈ ಹಿಡ್ಕೊಂಡು ತಿರ್ಗಾಡ್ತಾರೆ. ಬಿಟ್ಟಾಕೋ, ಈ ಹುಡುಗಿರ್ ಬುದ್ಧಿನೇ ಎಷ್ಟು ಕಣೋ, ಬಿಟ್ಟಾಕೋ, ತಲೆ ಕೆಡ್ಸ್ಕೊಂಬಿಡ. ಅವನ ಏನ್ 2000 ಇಸ್ವಿಲ್ ಹುಡ್ತಾರೆಲ್ಲ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡಿದ್ದಾರೆ. ನಮ್ಮ ಹುಡುಗನಿಗೆ ಈ ಟೈಮಲ್ಲಿ ಅವ್ಳು ಕೈ ಕೊಡ್ಬೇಕಾ? ಏನಪ್ಪ ಗುರುಜಿ? ಏನಪ್ಪ? ನಮಸ್ತೆ ಗುರುಜಿ. ನಮಸ್ಕಾರ. ಚೆನ್ನಾಗಿದ್ದೀರಾ ಗುರುಜಿ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಗುರುಜಿ. ನಮ್ಮ ಹುಡುಗ ಹೊಸ ಕಾರ್ ತಗೊಂಡ ಗುರುಜಿ, ಬೆಳೆದ್ಬಿಟ್ಟ ಗುರುಜಿ. ಹಾಗೇನಪ್ಪ, ಒಂದು ಹುಡುಗನ ಜೀವನದಲ್ಲಿ ಒಂದು ಹುಡುಗಿ ಬಂದು ಹೋದ್ಮೇಲೆ ಹುಡುಗ ಸಕ್ಸಸ್ ಅಂತ ಕಾಣೋದು. ಹಾ ಹೌದು ಗುರುಜಿ. ಪೂಜೆ ಐಟಮ್ ಎಲ್ಲ ತಂದಿದ್ದೀರಾ? ಹಾ ಗುರುಜಿ, ಒಳಗಡೆ ಇದೆ ಬನ್ನಿ ಗುರೂಜಿ. ಪೂಜೆ ಮಾಡೋಣ. ಏನ್ ಮಗ, ಸಾಲ್ಟ್ ಹೋಗಿ ಶುಗರಾ? ಶುಗರ್ ಅಂತ ಶುಗರ್. ಅಯ್ಯೋ, ಚಿಕ್ಕ ಹುಡುಗಿರೆಲ್ಲ ಕಣ್ಣೋಡಿ ಹಂಗೆ ಆಗ್ಬಿಟ್ರಲ್ಲಪ್ಪ. ಮತ್ತೆ ಸಾಲ್ಟಾ? ಹಣೆಯಲ್ಲಿ ಕುಂಕುಮ ಇಲ್ಲ, ಕತ್ತಲ್ ತಾಳಿ ಇಲ್ಲ, ಅದೇ ಕಾಲುಂಗ್ರ. ಜ್ಯೋತಿಷಿ ಹೇಳ್ದಂಗೆ ನಿಜ ಆಗ್ಬಿಡ್ತಾ? ಪರಿಶುದ್ಧ ಪ್ರೇಮ, ಪರಿಶುದ್ಧ ಪ್ರೇಮ, ಪರಿಶುದ್ಧ ಪ್ರೇಮ, ಪರಿಶುದ್ಧ ಪ್ರೇಮ. ಅವಳೊಂದು ಸುಂದರ ಕವಿತೆ, ಅವಳೊಳಗೆ ನೀಳಿದೆ. ಗೀಚುತ್ತ ಹೋದಷ್ಟು ಸಾಲುಗಳು ಎಷ್ಟೋ, ನೆನಪುಗಳು ಎಷ್ಟೋ. ಹನಿಯೊಂದು ಬಿದ್ದು ಮರೆಯಾಯಿತಲ್ಲ, ಅವಳಿಂದ ಮನಸ್ಸು ಚೂರಾಯಿತಲ್ಲ. ಮರೆಮಾಚುವಂತೆ ನೆನಪುಗಳು. ಅವಳದೋ ಎಡಗಣ್ಣು, ಇವನದೋ ಬಲಗಣ್ಣು, ಇಬ್ಬರ ಕಣ್ಣೀರಿದು ಕಡೆಗಣಿಸಿದ ಕರೆಯೊಂದು ಹೃದಯ ಕರೆದಂತೆ. ಮತ್ತೆ ಸಾನ್ವಿ ಓಡೋಗ್ಬಿಟ್ಲು. ಮತ್ತೆ ಓದ್ಲಾ?